ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬೆಳಗಿಂದು ವ್ಲಾಗ್ ನಾನು ಆಗಲೇ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಇವತ್ತು ಏನು ಗೊತ್ತಾ, ಸೊಪ್ಪೆಲ್ಲ ಬಳಸ್ಕೊಂಡು ಸೊಪ್ಪಿನ ಸಾಂಬಾರು ಅಂದರೆ ಮೊಸಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು 3 ಥರ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ನೀವು ಯಾವ ಸೊಪ್ಪಾದರೂ ಬಳಸ್ಕೋಬೋದು. ನಾನಿಲ್ಲಿ ಕೀರೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಅದಾದಮೇಲೆ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ ಸೊಪ್ಪು ಕೂಡ ಬಳಸ್ಕೋಬೋದು ಮೊಸಪ್ಪಿಗೆ. ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಸೊಪ್ಪೆಲ್ಲ ಫ್ರೆಶ್ ಆಗಿ ಕಾಣಿಸ್ತು. ನಾನು ಹೇಳಿದ್ನಲ್ಲ ಸೊಪ್ಪು ತರಕಾರಿ ಎಲ್ಲ ತಂದೆ ಅಂತ. ಅಲ್ಲಿ ಬೆಳಿಗ್ಗೆ ಹೋಗಿ ತಂದಿದ್ವಿ. ಅದಕ್ಕೆ ನಾವು ಫ್ರೆಶ್ ಆಗಿದ್ದಾಗಲೇ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಫ್ರಿಜ್ಜಲ್ಲಿ ಮಡಗಿದ್ರೆ ಒಂದಿನ ಲೇಟೇ ಆಗಿಬಿಡುತ್ತೆ. ಅದೆಲ್ಲ ಸ್ವಲ್ಪ ಬಾಡಿ ಥರ ಅನ್ನಿಸ್ಬಿಡ್ತದೆ. ಫ್ರೆಶ್ ಆಗಿದ್ದಾಗ ಫ್ರೆಶ್ ಆಗಿ ಮಾಡ್ಕೊಬಿಡ್ಬೇಕು, ಚೆನ್ನಾಗಿರುತ್ತೆ ತುಂಬ. ಅದಕ್ಕೆ ನಾನಿವತ್ತು ಮೊಸಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಮೊಸಪ್ಪು ಮಾಡ್ತಿದ್ದೀನಿ. ಆಮೇಲೆ ಏನು ಗೊತ್ತಾ, ನಾನು ಮೊಸಪ್ಪು ಮಾಡೇ ತುಂಬ ದಿನ ಆಗಿಬಿಟ್ಟಿದೆ. ನಿಜವಾಗ್ಲೂ ಮೊಸಪ್ಪು ಮಾಡಿ ಒಂದು 3 ಮಂತ್ಸ್ ತಿಂದೆ, ಒಂದು 3-4 ಮಂತ್ಸ್ ಆಗಿಬಿಟ್ಟಿದೆ ಮೊಸಪ್ಪನ್ನ. ನಾನು ಮಾಡಿಕೊಂಡೇ ಇಲ್ಲ ಮೊಸಪ್ಪನ್ನ. ಇವತ್ತು ಮಾಡ್ತಿದ್ದೀನಿ ಅಂದರೆ ಮಾಡ್ತೀವಿ, ಊರಲ್ಲಿದ್ದಾಗ ಮಾಡ್ತಿದ್ವಿ. ಇಲ್ಲಿಗೆ ಬಂದಮೇಲೆ ನಾನು ಒಂದ್ಸತಿನೂ ಮಾಡೇ ಇಲ್ಲ. ಅದಕ್ಕೆ ನಾನು ಇವತ್ತು ಮೊಸಪ್ಪನಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 3 ಥರ ಸೊಪ್ಪನ್ನ ತಂದಿದೆ. ಅದೇ ಸೊಪ್ಪು ಹಾಕಿ ಸ್ವಲ್ಪ ಜಾಸ್ತಿ ಸೊಪ್ಪನ್ನೆಲ್ಲ ಹಾಕಿ ಮಾಡ್ಕೊತಿದ್ದೀನಿ, ಬೇಳೆ ಎಲ್ಲ ಬಳಸ್ಕೊಂಡು. ಬನ್ನಿ ಆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕೂಡ ನಿಮಗೆ. ಏನು ಗೊತ್ತಾ, ತುಂಬ ಹೆಲ್ತಿ. ಸೊಪ್ಪು ತರಕಾರಿ ಎಲ್ಲ ತುಂಬ ತಗೋಬೇಕು, ಬಾಡಿಗೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಮಗೆ ತುಂಬ ಹೆಲ್ತಿಯಾಗಿರ್ತೀವಿ, ತುಂಬ ಫಿಟ್ಟಾಗಿರ್ತೀವಿ. ಬೇರೆ ಇನ್ನೇನು ತಿನ್ನೋದಕ್ಕಿಂತ ಪ್ರೋಟೀನ್ಸ್ ಎಲ್ಲ ಇದರಲ್ಲೇ ಸಿಗುತ್ತೆ. ಪ್ರೋಟೀನ್ಸ್, ಫೈಬರ್ಸ್ ಎಲ್ಲನೂ ವೆಜಿಟೇಬಲ್ಸು, ಸೊಪ್ಪುಗಳೆಲ್ಲ ಸಿಗುತ್ತೆ. ಅಟ್ಲೀಸ್ಟ್ ನೀವು ತರಕಾರಿ ತಿಂದಿರ, ಸೊಪ್ಪುಗಳು ತಿಂದು. ಸೊಪ್ಪು ತುಂಬ ಹೆಲ್ತಿ ಕೂಡ. ಬಸ್ಸಾಂಬಾರು, ಉಪ್ಸಾರೆಲ್ಲ ಬೇಗ ಮಾಡ್ಕೊಬಿಡ್ತೀವಿ, ಅದು ಬೇಗ ಆಗೋ ರೆಸಿಪಿ. ಮೊಸಪ್ಪು ಅಷ್ಟೇ, ಅದೇನೋ ನನಗೆ ಅನಿಸ್ಲೇ ಇಲ್ಲ ಮೊಸಪ್ಪು ಮಾಡಬೇಕು ಅಂತ. ಅದಕ್ಕೆ ನಾನು ಮಾಡೇ ಇಲ್ಲ. ಅದಕ್ಕೆ ನಾನು ಇವತ್ತು ಮೊಸಪ್ಪು ರೆಸಿಪಿನ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ನಾನು ಸಿಂಪಲಾಗಿ ಮಾಡ್ತೀನಿ. ನಾನು ಯಾವಾಗ ಸಿಂಪಲ್ ರೆಸಿಪೀಸ್ನೇ ಅಲ್ವಾ ನಿಮ್ಗೆ ತೋರಿಸೋದು. ಇವಾಗ ನಾನು ಸಿಂಪಲಾಗಿ ಮೊಸಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕೂಡ. ಇವಾಗ ಪುಟ್ಟ ಇನ್ನೇನು ಬರ್ತಾರೆ, ಅವರು ಕೂಡ ಮುದ್ದೆ ಕೊಟ್ಟು ಸುಮಾರು ದಿನ ಆಗ್ಬಿಟ್ಟೈತೆ. ಕೊಡ್ತೀನಿ ಅಂತೀನಿ, ಕೊಟ್ಟೇ ಇಲ್ಲ. ಅದಕ್ಕೆ ನಾನು ಇವತ್ತು, ಹೇಗಿದ್ರು ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ನಾನು ಮುದ್ದೆನೂ ಮತ್ತು ಮೊಸಪ್ಪು ರೈಸ್ನ ಮಾಡ್ಕೊಬಿಟ್ಟಿದ್ದೀವಿ. ಅದ್ರ ಜೊತೆ ಸ್ವಲ್ಪ ಹಪ್ಳ ಕರ್ಕೊಂಡ್ರೆ ಡಿನ್ನರ್ ರೆಡಿ ಆಗುತ್ತೆ. ಬರೀ ಇದರಲ್ಲಿ ಒಂದು ಲೋಟ ನೀರು ಹಾಕ್ತೀನಿ ನಾನು ಅಷ್ಟೇ. ನಾನು ಒಂದು ಲೋಟ ನೀರನ್ನ ಹಾಕಿ ಮುದ್ದೆ ತಿರುಗಿಸ್ಕೊತೀನಿ ಅಷ್ಟೇ. ಏನು ಪುಟ್ಟಂಗೆ ಒಬ್ರಿಗೆ ಅಲ್ವಾ, ಜಾಸ್ತಿ ನಾನು ಮುದ್ದೆ ತಿಂತೀನಿ. ಸ್ವಲ್ಪ ಹೆಲ್ತಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ತಿಂತೀನಿ ಅಷ್ಟೇ. ಇದ್ರಲ್ಲಿ ತಿರ್ಕೊಬಿಡ್ತೀನಿ. ಅಂದರೆ ಜಾಸ್ತಿ ಜನಕ್ಕಾದರೆ ಹಿಟ್ಟಿನ ತಿರುಗ್ಬೋದು, ಸ್ವಲ್ಪ ಜನಕ್ಕಲ್ವ ಇದು ತೊಗೊಬಿಟ್ಟಿದ್ದಾನೆ. ಹಂಗಾಗ ತಿರುಗ್ಬಿಟ್ರೆ ಮುದ್ದೆ ಮುಗ್ದೋಗ್ಬಿಡುತ್ತೆ, ಬೇಗ ಕೂಡ ಆಗ್ಬಿಡುತ್ತೆ. ಅದಕ್ಕೆ ಈ ಥರ ಸಿಲ್ವರ್ ಪಾತ್ರೆ ಮಾಡ್ಕೊಂಡ್ರೆ ಮುದ್ದೆನ ಅಂಟ್ಕೊಳ್ಳಲ್ಲ. ಸ್ಟೀಲ್ ಪಾತ್ರೆನೆಲ್ಲ ಮಾಡ್ಕೊಬಿಟ್ರೆ ಏನು ಗೊತ್ತಾ, ಫುಲ್ಲು ಅಂಟ್ಕೊಬಿಡುತ್ತೆ, ಬರೋದೇ ಇಲ್ಲ. ಆಮೇಲೆ ಸಿಲ್ಲ ಇರುತ್ತೆ ನೋಡಿ ಪಾತ್ರೆ, ಅದ್ರಲ್ಲಿ ಮಾಡ್ಕೊಬಿಟ್ರಂತೂ ರೊಟ್ಟಿ ಥರ ಎದ್ಬಿಡುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ ಒಂದ್ಸತಿ, ನೋಡಿ ಮುದ್ದೆ ಯಾವ ಥರ ಚೆನ್ನಾಗಿ ಬರುತ್ತೆ ಅಂತ. ಅದನ್ನ ಮುದ್ದೆಗೇನೆ ಅಂತಲೇ ಇಟ್ಕೊಬಿಡಿ. ನಾನು ಇದನ್ನೇ ಇಟ್ಕೊಬಿಡ್ತೀನಿ. ನಾವು ಜಾಸ್ತಿ ಜನ ಮನೇಲಿ ಇಬ್ಬರೇ ಅಲ್ವ ಇರೋದು, ಮಾಡಿದ್ರೆ ಬರೀ ಪುಟ್ಟಂಗೆ ಒಬ್ರಿಗೆ ಮಾಡೋದು. ಅದಕ್ಕೆ ನಾನು ಇದೇ ಪಾತ್ರೆ ಮಾಡ್ತೀನಿ. ಇವಾಗ ಬರೀ ಒಂದು ಲೋಟ ನೀರು ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಡ್ತೀನಿ ಅಷ್ಟೇ ನಾನು. ಅದೇ ಇಬ್ರಿಗೂ ಕೂಡ ಆಗುತ್ತೆ. ರೈಸ್ ಕೂಡ ಮಾಡಿದ್ದೀನಿ ಅಲ್ವಾ. ಇವಾಗ ಮುದ್ದೆ ಮಾಡಿದ್ರೆ ಇನ್ನು ಸಾಂಬಾರು ಅಷ್ಟೇ ಕೂಗಕ್ಕೆ ಇಟ್ಟಿದ್ದೀನಿ. ಬನ್ನಿ ಇವಾಗ ಮೊಸಪ್ಪು ಮಾಡೋದು ನಿಮಗೆ ರೆಸಿಪಿ ಹಾಕ್ತೀನಿ. ಈಗ ನಾನೇನು ನಿಮಗೆ ಮೊದಲೇ ಹೇಳಿದಾಗೆ ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಕೀರೆ ಸೊಪ್ಪು ಅಷ್ಟೇ ನಾನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ ಸೊಪ್ಪಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ನಿಜವಾಗ್ಲೂ ಮೊಸಪ್ಪನ್ಗೆ ಅಂತಲೇ ಒಂಥರ ಸೊಪ್ಪುಗಳೆಲ್ಲ ಸಿಗುತ್ತಲ್ಲ, ಅಣೆ ಸೊಪ್ಪು, ಆ ಥರ ಎಲ್ಲ ಸೊಪ್ಪುಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನು 3 ಥರ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ನಾನು ಕುಕ್ಕರ್ನಲ್ಲೇ ಮಾಡ್ಕೋತೀನಿ. ಕುಕ್ಕರಿಗೆ ಈಗ 1 ಕಪ್ಪಷ್ಟು ಬೇಳೆನ ಹಾಕೋತಿದ್ದೀನಿ. ನಾನಿಲ್ಲಿ ಮಸೂರ್ ದಾಲ್ ತೊಗೊಂಡಿದ್ದೀನಿ. ನೀವು ತೊಗರಿ ಬೇಳೆ ಇರುತ್ತಲ್ಲ ಅದನ್ನು ಕೂಡ ತೊಗೋಬೋದು, ಇಲ್ಲ ಕಾಳುಗಳ್ನೂ ಬಳಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನಾನಿಲ್ಲಿ ಪಾಲಕ್ ಸೊಪ್ಪು, ಕೀರೆ ಸೊಪ್ಪು, ಅದಾದಮೇಲೆ ಸಬ್ಸಿಗೆ ಸೊಪ್ಪು ಇಷ್ಟನ್ನು ಹಾಕೋತಿದ್ದೀನಿ. ನಾನು ಹೇಳಿಲ್ವ ಮೆಂತ್ಯ ಸೊಪ್ಪು, ಆ ಥರ ಎಲ್ಲ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮೊಸಪ್ಪು. ಇವಾಗ ಸೊಪ್ಪೆಲ್ಲ ಹಾಕಿದಾದ್ಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಿದ್ದೀನಿ. 1 ಹಾಕ್ಕೊಳ್ಳಿ ಸಾಕು. ಅದಾದಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೋತಿದ್ದೀನಿ. ಮತ್ತು ಒಂದು 4-5 ಮೆಣಸಿನ್ಕಾಯಿನ ಹಾಕೋತಿದ್ದೀನಿ, ಹಸಿ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಇವಾಗ 2 ಟೊಮೊಟೊನ ಸೇರಿಸ್ಕೊತಿದ್ದೀನಿ. 2 ಟೊಮೊಟೊ ಸಾಕಾಗುತ್ತೆ. ನಿಮ್ಗೆ ಏನಾದ್ರು ಒಂದೇ ಬೇಕು ಅಂದರೆ 1 ಕೂಡ ಹಾಕ್ಕೋಬೋದು. ಇವಾಗ ಎಷ್ಟು ಬೇಯೋದಕ್ಕೆ ಎಷ್ಟು ಬೇಕು ನೀರು, ಅಷ್ಟನ್ನ ನೀರನ್ನ ಬಳಸ್ಕೊತಿದ್ದೀನಿ. ಬೇಯೋದಕ್ಕೆ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಏನು ಗೊತ್ತಾ, ರುಬ್ಬಿದಾದ್ಮೇಲೆ ಬೇಕಾದ್ರೆ ಕೂಡ ನೀವು ಹಾಕೋಬೋದು, ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊತಿದ್ದೀನಿ. ಅರಿಶಿನದ ಪುಡಿ ಸೇರಿಸಿದಾದ್ಮೇಲೆ ನಾವು ಮನೆಯಲ್ಲೇ ತರಕಾರಿ ಸಾಂಬಾರಿಗೆ ಸಾಂಬಾರು ಪೌಡ್ರ್ ಮಾಡಿರ್ತೀವಲ್ಲ, 1 ಸ್ಪೂನ್ನ ಹಾಕ್ಕೊಳ್ಳಿ. ಇವಾಗ ನಾನು ಜೀರಿಗೆನ ಹಾಕೋಬೇಕಿತ್ತು. ನಾನಿಲ್ಲಿ ಜೀರಿಗೆ ನಮ್ಮ ಮನೇಲಿ ಖಾಲಿ ಆಗಿಬಿಟ್ಟಿತ್ತು, ಜೀರಿಗೆ ಪೌಡರ್ ಇತ್ತು. ಅದಕ್ಕೆ ನಾನು ಜೀರಿಗೆ ಪೌಡರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜೀರಿಗೆ ಕೂಡ ಹಾಕೋಬೋದು, ಅಂದರೆ ಜೀರಿಗೆನೇ ಹಾಕೋಬೇಕು ನೀವು.
ಇವಾಗ ಇಷ್ಟೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ಳಿ. ಕಾಯಿ ತುರಿ ಸೇರಿಸಿದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಬರ್ಸ್ಕೊಳ್ಳಿ. ಇವಾಗ ನೋಡಿ ಪ್ರೆಷರ್ ಪೂರ್ತಿ ರಿಲೀಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ, ಟೊಮೊಟೊ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ. ಏನು ಗೊತ್ತಾ, ನೀವು ಬೇಕಿದ್ದರೆ ಆಲೂಗೆಡ್ಡೆ ಬದನೆಕಾಯಿ ಕೂಡ ನೀವು ಬಳಸ್ಕೋಬೋದು. ನಮ್ಮ ಮನೇಲಿ ನಮ್ಮ ಪುಟ್ಟ ಸ್ವಲ್ಪ ಬದನೆಕಾಯಿ ಎಲ್ಲ ಜಾಸ್ತಿ ಇಷ್ಟಪಡಲ್ಲ, ಅದಕ್ಕೆ ನಾನು ಬದನೆಕಾಯಿ ಎಲ್ಲ ಹಾಕಲಿಲ್ಲ, ಹಾಗೆ ಮಾಡ್ಕೋತೀನಿ. ನೀವು ಬೇಕಿದ್ದರೆ ಆಲೂಗೆಡ್ಡೆ ಬದನೆಕಾಯಿ ಕೂಡ ಬಳಸ್ಕೋಬೋದು. ಇವಾಗ ಇಷ್ಟೆಲ್ಲ ಆಗಿದಾದಮೇಲೆ ಬರೀ ಸೊಪ್ಪನ್ನಷ್ಟೇ ಮಿಕ್ಸಿ ಜಾರಿಗೆ ಎತ್ಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ. ಆವಾಗ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮೊಸಪ್ಪು. ನೀವು ಬೇಕಿದ್ದರೆ ಗ್ರೈಂಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇದು ಮಸ್ತ್ಕೊಳ್ಳೋದಿರುತ್ತೆ ನೋಡಿ, ಸ್ಮ್ಯಾಶರಲ್ಲಿ ಮಸ್ಕೊಳ್ಬಿಟ್ರೆ ಆಗೋಗುತ್ತೆ. ಸ್ಮ್ಯಾಶ್ ಮಾಡ್ಕೊಬಿಟ್ರೆ ಹಾಗೂ ಕೂಡ ಇರುತ್ತೆ. ಸ್ವಲ್ಪ ತರಿ ಅನಿಸುತ್ತೆ ಅದು ಮೊಸಪ್ಪು. ನೀವು ಗ್ರೈಂಡ್ ಮಾಡ್ಕೊಬಿಟ್ರೆ ಫುಲ್ಲು ಸಾಫ್ಟಾಗಿ ಗ್ರೈಂಡ್ ಆಗಿಬಿಡುತ್ತೆ. ಬರೀ ಸೊಪ್ಪನ್ನಷ್ಟೇ ಹಾಕಿ, ಆಮೇಲೆ ಏನು ಗೊತ್ತಾ, ಬಿಸಿ ಇರುತ್ತೆ ಅಲ್ವಾ, ಆರಿದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಆಡಿಸ್ಕೊಳ್ಳಿ. ಬಿಸಿಗೆ ಹಾಕ್ಬಿಟ್ರೆ ಆರಿಬಿಡುತ್ತೆ ಎಲ್ಲ. ಸ್ವಲ್ಪ ಹೊತ್ತು ಮಿಕ್ಸಿ ಜಾರಿಗೆ ಹಾಕಿ ಇಟ್ಬಿಡಿ. ಅದಾದಮೇಲೆ ಆರಿದಾದ್ಮೇಲೆ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಏನು ಗೊತ್ತಾ, ಜಾಸ್ತಿ ರುಬ್ಬೋದು ಬೇಡ, ಸುಮ್ಮನೆ ಒಂದು ರೌಂಡ್ ಮಿಕ್ಸಿ ಆನ್ ಮಾಡಿದ್ರೆ ಸಾಕಷ್ಟೇ. ಬೇಗ ಅಂದರೆ ಬೆಂದೋಗ್ಬಿಟ್ಟಿರುತ್ತೆ ಅಲ್ವಾ, ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಸಾಂಬಾರು ಒಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸಪ್ಪು ರೆಡಿ ಆಯಿತು. ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊಬಿಡಿ, ಬೆಸ್ಟ್ ಅದು. ಸ್ಮ್ಯಾಶರ್ನಲ್ಲೂ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ತರಿಯಾಗಿರುತ್ತೆ, ಇಷ್ಟು ಸಾಫ್ಟಾಗಿ ಆಗಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಮೊಸಪ್ಪು ಸಾಂಬಾರು ರೆಡಿ ಆಯಿತು. ಇವಾಗ ನೋಡಿ ಒಗ್ಗರಣೆಗೆ ನಾನು ಈರುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಇಂಗು ಎಲ್ಲನೂ ಕೂಡ ಹಾಕೋತಿದ್ದೀನಿ. ಎಣ್ಣೆ ಇಷ್ಟೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಮೊಸಪ್ಪು ಸಾಂಬಾರು ರೆಡಿ ಆಯಿತು. ನೋಡಿ ಒಗ್ಗರಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೀರನ್ನು ಕೂಡ ನಿಮಗೆ ತಿಕ್ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅಂದರೆ, ಸ್ವಲ್ಪ ಗಟ್ಟಿಯಾದ ಬೇಕು ಅಂದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನೀರನ್ನೆಲ್ಲ ಹಾಕಿದಾದ್ಮೇಲೆ ಒಗ್ಗರಣೆ ಕೊಟ್ಕೊಂಡ್ರೆ ಮೊಸಪ್ಪು ಸಾಂಬಾರು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಸೊಪ್ಪಿನ ಸಾಂಬಾರೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ತುಂಬ ಹೆಲ್ತಿ ಕೂಡ. ನೋಡಿ ಇವತ್ತು ನಮ್ಮ ಮನೇಲಿ ಸೊಪ್ಪಿನ ಸಾಂಬಾರು ರೆಡಿ ಆಯಿತು, ಅಂದರೆ ಮೊಸಪ್ಪು ರೆಡಿ ಆಯಿತು. ಇವಾಗ ಇದಕ್ಕೆ ಮುದ್ದೆ, ಅನ್ನ ಎಲ್ಲ ಮಾಡಿದ್ದೀನಿ. ಹಪ್ಪಳ ಕೂಡ ಕರ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಊಟ ಮಾಡೋದಕ್ಕೆ. ಪುಟ ಮೊಸಪ್ಪು ಹೇಗೈತೆ? ಸೂಪರ್ ಆಗಿದೆ, ಚಿಂದಿ ಚಿತ್ರಾನ್ನ ನೆಕ್ಸ್ಟ್ ಲೆವೆಲ್ ಆಗೈತೆ. ಪಾಪ ಮಾಡಿದ್ರು ಮಸ್ತು. ಚೆನ್ನಾಯ್ತಾ? ಸೂಪರ್. ಅಪರೂಪ ಮುದ್ದೆ ಇವತ್ತು. ನಂಗೆ ಮುದ್ದೆ ಊರೇ ಬರಲ್ಲ, ಹೆಂಗೂ ಮುರಿತಾವನೆ ಏನಂತೆ, ನಾನೇ ಪರವಾಗಿಲ್ಲ ಅಂತ. ನಮ್ಮದು ಚಿಕ್ಕ ಮುದ್ದೆ. ಸರಿ ಆಯಿತು, ಊಟ ಮಾಡಿ. ನಮ್ಮದು ನಿಮ್ಮಂತ ಒಂದು 3 ಮುದ್ದೆ. ಏನಂತೀಯ? ಹೌದು. ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಮಾತಾಡ್ತಾರೆ ಊಟ ಮಾಡಬೇಕಾದ್ರೆ. ಅಂದರೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ, ನಮ್ಗೆ ಇವಾಗಲೇ ಟೈಮ್ ಕೂಡ ಸಿಗೋದು ಅಲ್ವಾ, ಮಾತಾಡ್ತಾನೆ ಇರ್ತಾರೆ. ನಾವು ಇವಾಗ ಊಟ ಮುಗಿಸಿ ಮಲಗ್ತೀವಿ. ಆಗಲೇ ತುಂಬ ಲೇಟ್ ಆಗಿಬಿಟ್ಟಿದೆ. ಪುಟ್ಟು ಕೂಡ ಬಂದಿದ್ದು ಲೇಟ್ ಆಯಿತು. ಇನ್ನು ಪಾಂಡ ಕೂಡ ನೋಡಿ ಆಗಲೇ ಅವನಿಗೂ ನಿದ್ದೆ ಜಾಸ್ತಿ ಆಗಿಬಿಟ್ಟೈತೆ, ಸುಮ್ಮನೆ ಆಟ ಆಡ್ತಾವನೆ ನಮ್ಮನ್ನೆಲ್ಲ ನೋಡಿಕೊಂಡು. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದು ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದು ಎಷ್ಟು ಈಸಿ ರೆಸಿಪಿ ಮೊಸಪ್ಪು, ನಿಜವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.